ಹಾಸನದ ಆ ಒಂದು ಪೆನ್ ಡ್ರೈವ್ ಹರಿದಾಡುವುದಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಇದೆ ಎಂದು ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಅರ್ಥವಿಲ್ಲವೆಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿರುಗೇಟು ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಪ್ಪು ನಡೆದಿದೆ, ಅದಕ್ಕಾಗಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಘಟನೆ ನಡೆಯುತ್ತಿದೆ, ಅದಕ್ಕೂ ನಮಗೂ ಏನ್ರಿ ಸಂಬಂಧ? ಕುಮಾರಸ್ವಾಮಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಅವರ ಮಾತಿನ ಮೇಲೆ ಅವರೇ ನಿಲ್ಲೋದಿಲ್ಲ. ಒಂದು ವಿಷಯ ತೆಗೆದು ಅದನ್ನ ಬಿಟ್ಟು ಇನ್ನೊಂದು ವಿಷಯಕ್ಕೆ ಹೋಗ್ತಾರೆ. ಅವರ ಬಗ್ಗೆ ಏನ್ರಿ ಹೇಳೋದು? ಇನ್ನು ಬಿಜೆಪಿಯವರು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ಜೆಡಿಎಸ್ ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣನವರ ಕುರಿತು ಸ್ಪಷ್ಟೀಕರಣ ನೀಡಬೇಕಾಗಿದೆ ಎಂದು ಕುಟುಕಿದರು. ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಜೆಡಿಎಸ್ ಪಕ್ಷಕ್ಕೆ 119 ಸೀಟ್ ಬರುತ್ತದೆ, ಇಲ್ಲದಿದ್ದರೆ ಪಕ್ಷ ಬಿಡುತ್ತೇನೆ ಎಂದು ಹೇಳಿದರು. ಆದರೆ ಕುಮಾರಸ್ವಾಮಿ ಪಕ್ಷ ಬಿಟ್ರಾ ಎಂದು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದರು. ಇನ್ನು ಕೋಮುವಾದಿ ಪಕ್ಷದ ಹೊಂದಾಣಿಕೆ ಮಾಡಿಕೊಳ್ಳಲ್ಲ ಎಂದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಹೇಳಿದರು. ಆದರೆ ಇವಾಗ ಕೋಮುವಾದಿ ಪಕ್ಷದ ಯಾರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆಂದು ರಾಜ್ಯದ ಜನರಿಗೆ ಗೊತ್ತಿದೆ ಎಂದರು. ಬರಬೇಕಾದ್ರೆ ಹುಬ್ಬಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇದಕ್ಕೆ ಡಿ.ಕೆ. ಶಿವಕುಮಾರ್ ಕಾರಣ ಅಂತ ಆರೋಪ ಮಾಡಿದ್ದಾರೆ ಸರ್. ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡೋಂಥದ್ದು ಯಾವುದೇ ಅರ್ಥ ಇರೋದಿಲ್ಲ. ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತಾರೆ ಅಂತಂದರೆ, ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಹಿರಿಯ ನಾಯಕರಾಗಿ ಅವರೆಲ್ಲ ಇಂಟರ್ನಲ್ ಕೇಸ್ ಇದ್ದಂಗೆ ಯಾವುದೋ ಒಂದು ಮಾತಾಡ್ಬಿಡೋದು ಮತ್ತು ಮುಂದಕ್ಕೆ ಹೋಗೋದು. ಎಷ್ಟೆಲ್ಲ ಅವ್ರೇನು ಕಾರಣ ಅಂತಾರೆ, ಯಾರನ್ನು ತಪ್ಪು ಮಾಡಿದ್ರೆ ಅಲ್ಲದು ಆಗಲಿಕ್ಕೆ ಪ್ರತಿಯೊಂದು ಏನಂದರೆ ಅವ್ರ ಮೇಲೆ ಬೇರೆಯವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಜನರ ದಾರಿ ತಪ್ಪಿಸ್ತಕ್ಕಂಥ ಕೆಲಸನೇ ಕುಮಾರಸ್ವಾಮಿ ಅವರು. ಇಡೀ ಅವ್ರ ಕುಟುಂಬದ್ದು, ದೇವೇಗೌಡರ ಕುಟುಂಬದ್ದು ಎಕ್ಸ್ಪೋಸ್ ಆಗ್ಯಾರ. ಈಗ ಅವ್ರ ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಮೋದಿಯವರು, ಅಮಿತ್ ಶಾ ಅವರು, ಬಿ ಜೆ ಪಿ ಸರ್ಕಾರ ಸಹಿತ ಇದರಲ್ಲಿ ಅವರಿಗಂತೂ ಸ್ಪಷ್ಟೀಕರಣ ಮಾಡಬೇಕಾಗುತ್ತೆ. ಮೋದಿಯವರು, ಅಮಿತ್ ಶಾ ಅವರು ಈಗಾಗಲೇ ಇದು ಶ್ರೀಮಾನ್ ಮೋದಿಯವರಿಗೆ ಮತ್ತು ಅಮಿತ್ ಶಾ ಅವರಿಗೆ ಮಾಹಿತಿ ಇದೆ ಅಂತೇಳಿ ಈಗಾಗಲೇ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅಂತಹ ಸಂದರ್ಭದಲ್ಲಿ ಇವತ್ತು ಮೈತ್ರಿ ಮಾಡಿಕೊಂಡು ಮತ್ತು ದೇಶದ ಏನು ಮಹಿಳೆಯರಿಗೆ ಅಗೌರವಾಗತಕ್ಕಂಥ ವಿಷಯಗಳು ಇದ್ದರೂ ಸಹಿತ ಅವ್ರು ಬೆಂಬಲಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಬಿ ಜೆ ಪಿಯವರು ಇದಕ್ಕೆ ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಈ ವಿಷಯದಲ್ಲಿ ಕುಮಾರಸ್ವಾಮಿ ಅವರು ಯಾವತ್ತೂ ಹೀಗೆ ಜನರಿಗೆ ಏನಾದರೂ ಮಾತಾಡಿ ದಾರಿ ತಪ್ಪಿಸಿ ಬೇರೆಯವ್ರ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದೇ ಅವ್ರ ಕೆಲಸ. ಹೀಗಾಗಿ ನಾವು ಕುಮಾರಸ್ವಾಮಿ ಅವರು ಮಾತನಾಡಿದ್ದಕ್ಕೆ ಹೆಚ್ಚು ನಾವು ಗಮನ ಕೊಡುವಂಥ ಅವಸರ ಇಲ್ಲ ಎಂಬುದು ಕರ್ನಾಟಕ ಜನರು ತಿಳಿದುಕೊಂಡಿದ್ದಾರೆ. ಯಾಕಂದರೆ ಹೋದ ಸಲ 119 ಸೀಟ್ ಬರಲಿದ್ರೆ ನಮ್ಮ ಇಡೀ ಪಾರ್ಟಿನೇ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ವಿ. ಜೆ ಡಿ ಎಸ್ ಪಾರ್ಟಿ ಜನ ಬಿಟ್ಟರೆ ಮತ್ತು ಎಂದೂ ಸೆಕ್ಯುಲರ್ ಪಾರ್ಟಿ, ನಾವು ಎಂದೂ ಬಿ ಜೆ ಪಿ ಜೊತೆ ಸೇರಿದಿಲ್ಲದ್ರು. ಯಡಿಯೂರಪ್ಪನವ್ರನ್ನು ಮಾತನಾಡಲಾದಂಥ ರೀತಿಯಲ್ಲಿ ಮಾತನಾಡಿದ್ರು. ಯಡಿಯೂರಪ್ಪನವ್ರ ಬಗ್ಗೆ, ಬಿ ಜೆ ಪಿ ಲೀಡರ್ ಬಗ್ಗೆ, ಮೋದಿಯವ್ರ ಬಗ್ಗೆಯೂ ಅನೇಕ ಸಾರಿ ಅವ್ರ ಬಗ್ಗೆ ಮಾತಾಡಿದ್ರು. ಶ್ರೀಮಾನ್ ದೇವೇಗೌಡ ಹೇಳಿದ್ರು, ಮೋದಿಯವರಿಗೆ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ. ಮತ್ತು ನಾನು ಸೆಕ್ಯುಲರಿಸಮ್ನ ಟೆಸ್ಟ್ ಮಾಡಿದ್ರೆ ಮುಂದೆ ನಾನು ಮುಸ್ಲಿಮರಾಗಿ ಬಿಟ್ಟಬೇಕಂತ ನನಗೆ ಆಶಾಭಾವ ಇದೆ ಅಂತೇಳಿ ಈ ರೀತಿಯಾಗಿ ಮಾತಾಡಿರ್ತಕ್ಕಂಥ ಕುಟುಂಬ ಅವರು ದೇವೇಗೌಡರು, ಕುಮಾರಸ್ವಾಮಿ ಇವತ್ತಿಗೆಲ್ಲ ಬಹಿರಂಗ ಆಗ್ಯಾರ. ಸೊ ಒಟ್ಟಾರೆ ಅವರ ಪರಿಸ್ಥಿತಿ ಭಾಳ ಗಂಭೀರದಿರುತ್ತೆ ಜನರ ಮುಂದೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾವೇನು ಹೆಚ್ಚು ವಿಚಾರ ಮಾಡುವಂಥದ್ದು ಏನಿಲ್ಲ. ಮೋದಿಯವರು ಮತ್ತು ಅಮಿತ್ ಶಾ ಅವರು ಇವೆಲ್ಲ ಗೊತ್ತಿದ್ದರೂ ಸಹಿತ ಅವರೇನು ಇದ್ರ ಬಗ್ಗೆ ಸ್ಪಷ್ಟೀಕರಣ ಮಾಡ್ತಾಯಿಲ್ಲ. ಸೊ ಇದು ಅವರು ಇದಕ್ಕೆಲ್ಲ ಬೆಂಬಲ ನೀಡ್ತಾ ಇದ್ದಾರೆ ಅನ್ನೋದು, ರಾಜಕೀಯವಾಗಿ ಬೆಂಬಲ ನೀಡ್ತಾರೆ ಅನ್ನೋದು ಜನರು ಇವತ್ತು ಅರ್ಥ ಮಾಡ್ಕೊತಾ ಇದ್ದಾರೆ. ಸೊ ಇದು ಭಾಳ ಖಂಡನೀಯವಾದಂಥ ವಿಷಯ. ಇದಕ್ಕೆ ಯಾವುದೂ ಅವಕಾಶ ಯಾರು ಕೊಡಬಾರ್ದು. ದೇಶದ ಮಹಿಳೆಯರಿಗೆ ಗೌರವ ಸಿಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇಂಥ ಉದಾಹರಣೆಗಳು ಬಂದಾಗ ಇಮಿಡಿಯೇಟ್ಲಿ ಅವ್ರ ಪಾರ್ಟಿಯಿಂದ ಕಿತ್ತಾಗ್ತಕ್ಕಂಥದ್ದು ಮತ್ತು ಮಂತ್ರಿಗಳನ್ನು ಸಹಿತ ತೆಗೆದುಹಾಕಿರ್ತಕ್ಕಂಥ ಅನೇಕ ಉದಾಹರಣೆಗಳಿವೆ. ಆದರೆ ಇವರು ಮೋದಿಯವರು, ಬಿ ಜೆ ಪಿಯವರು, ಆರ್ ಎಸ್ ಎಸ್ನವರು ಇಂಥದಕ್ಕೆ ಯಾವುದು ಸ್ಪಂದನೆ ಕೊಡೋಲ್ಲ. ಬೇರೆಯವ್ರ ಮೇಲೆ ಹಾಕೋದು ಅವ್ರ ದಾರಿ ತಪ್ಪಿಸ್ತಕ್ಕಂಥದ್ದು. ಸೊ ಇದು ಸರಿಯಲ್ಲ ಅನ್ನೋದೇ ನಮ್ಮದು ಉದ್ದೇಶ. ಪ್ರಹ್ಲಾದ್ ಜೋಶಿ ಅವರು ಇದರಿಂದ ಮಹಾನ್ ನಾಯಕನ ಪಾತ್ರ ಇದೆ ಅಂತ ಹೇಳ್ತಾರೆ ಹುಬ್ಳಿಯಲ್ಲಿ ಆರೋಪ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಅದಕ್ಕೆಲ್ಲ ಹೆಚ್ಚಿನ ಏನು ಗೊತ್ತಿದೆ? ಅವ್ರು ಹೇಳೋದು ಹೇಗೆ? ಅವ್ರ ಬುದ್ಧಿವಂತಿಗಳಂದರೆ ಅವರು ಮಂತ್ರಿಯಲ್ಲಿ ಮುಂದುವರಿತಾ ಇದ್ದಾರಲ್ಲಿ. ಅವ್ರು ಈ ರೀತಿ ಏನಿದೆ ಅಂತ ಹೇಳಬೇಕಲ್ಲ, ಸ್ಪಷ್ಟೀಕರಣ ಮಾಡಬೇಕಲ್ಲ. ಅವರು ಅಶ್ಲೀಲ ಚಿತ್ರಣ ಹರಿಬಿಡುವುದರಲ್ಲಿ ಮಹಾನ್ ನಾಯಕನ ಪಾತ್ರ ಅವ್ರಿಗೇನಾದರೂ ಮಾಹಿತಿ ಇದ್ದರೆ ಒಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥದ್ದು ಸ್ಪಷ್ಟೀಕರಣ ಕೊಡಬೇಕು.
ಅದು ಮಾಡೋದಿಲ್ಲ ಅವರು. ಜನರಿಗೆ ದಾರಿ ತಪ್ಪಿಸಕ್ಕಂಥ ಬಿ ಜೆ ಪಿ ಅಂದರೆ ದಾರಿ ತಪ್ಪಿಸೋದು ಅಂತ ನಾವು ಇವತ್ತೆಲ್ಲ ಅನೇಕ ಬಾರಿ ನಾವು ಹೇಳ್ತಾ ಇದ್ದೀವಿ. ಸುಳ್ಳುಗಾರರು ದಾರಿ ತಪ್ಪಿಸ್ತಕ್ಕಂಥದ್ದರೆ ಬಿ ಜೆ ಪಿ ಅಂತೇಳಿ ಈಗಾಗಲೇ ಜನರಿಗೆ ಗೊತ್ತಾಗಿದೆ.